ಆಯ್ತಾ? ಅದು ರಾಜಕಾಲುವೆ ಜಾಗ. ಹೆಂಗ್ ಮುಟ್ಟಿದ್ರಿ ಅದು ರಾಜಕಾಲುವೆ. ಬಾ ಓಪನ್ ಮಾಡಿ ತೋರಿಸ್ಲಾ? ನಂದೇ ಗಾಡಿ ತರಿಸ್ತೀನಿ. ಕೇಸ್ ತೋರಿಸ್ಲಾ? ರಾಜಕಾಲುವೆ ಯಾರು ಮುಟ್ಟಕ್ಕೆ ನಿಮ್ಗೆ ಪರ್ಮಿಷನ್ ಕೊಟ್ಟಿರೋದು? ಪೊಲೀಸವ್ರು ಕೊಟ್ರಾ? ಪೊಲೀಸರು ಕೊಟ್ರೇನ್ರಿ? ನೀವು ಹೇಳ್ತಾ ಇದ್ದೀರಂತಲ್ಲ ಎಲ್ಲರ ಹತ್ರ, ಪೊಲೀಸರಿಗೆಲ್ಲ ಎಲ್ಲ ಕೊಟ್ಟುಬಿಟ್ಟಿದೀವಿ ಅಂತ ಹೇಳ್ತಾ ಇದ್ದೀರಂತಲ್ಲ ಜನಗಳಿಗೆ. ನೀವ್ ಹೇಳ್ತಾ ಇರೋದು ಅದಕ್ಕೆ ಕೇಳಿ ಎದುರುಗಡೆನೆ ದುಡ್ಡು ಕೊಟ್ಬಿಟ್ಟಿದೀವಿ ಯಾರು ಬರಲ್ಲ ಅಂತ ಹೇಳ್ತಾ ಇದೀವಂತಲ್ಲ. ನೀವ್ ಎಷ್ಟೊತ್ತಿ ನೋಡಿದ್ರಿ ಅಂತ ಹೇಳ್ಬಿಟ್ಟು GPS ಫೋಟೋ ತೋರಿಸ್ಲಾ? ನಿನ್ನ ಸ್ಟೇಷನ್ಗೆ ನಿಂದು ಮಹಾಬಲ್ನ ತೋರಿಸ್ಲಾ? ತೋರ್ಸೋದಲ್ಲ, ಕಂಪ್ಲೇಂಟ್ ಮಾಡೇ ತೋರಿಸ್ತೀನಿ. ತೋರಿಸ್ಲಾ? ಮಾಡ್ಲಾ? ನಿಮ್ಮ ಹೆಸರು ಹೇಳಿ, ಡೀಟೇಲ್ ಹೇಳಿ. ಹೇಳ್ರಿ, ಡೀಟೇಲ್ ವಿಡಿಯೋ ಮಾಡ್ರಿ, ಹೇಳಿ ಡೀಟೇಲ್ ಹೇಳ್ರಿ. ಯಾಕೆ ಸ್ಪಾಟಿಗೆ ಬಂದ್ರಿ ಅಂತ ಹೇಳ್ರಿ. ಹೋಗ್ರಿ ಸುಮ್ಮನೆ. ಯಾಕ್ರಿ ನಾನು ಇಷ್ಟು ಜಾಗಕ್ಕೆ ಹಾಳು ಮಾಡ್ಕೊಂಬಿಡಿ ಮರ್ಯಾದೆ. ಇಷ್ಟೇ ಜಾಗ ಇರೋದು ನಿಮ್ದು ಅಂತ ಏನು ಹೇಳ್ಕೊತಿದ್ದೀರಲ್ಲ, ಇಷ್ಟಕ್ಕೆ ನೀವು ಫೈಟ್ ಮಾಡ್ತಾ ಇರೋದು. ನಾವು ಊರಾಗ್ಲಾನು ಬಿಟ್ಟಿದ್ದೀವಿ. ಯಾಕೆ ಹೇಳಿ? ರಾಜಕಾಲುವೆ ಏನಕ್ಕೆ ಬಿಟ್ವಿ? ಏನೋ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಹೆಂಗ ಹಾಳಾಗೋಗ್ಲಿ. ರಾಜಕಾಲುವೆ ನೀರು ಕೊಡ್ತಿದ್ದೀರಾ. PWSS ಇಂದ FIR ಆಗಿದೆ. ಒಂದು ಲೈನ್ ಸ್ಯಾನಿಟರಿ ಲೈನ್ ಮುಚ್ಚಿಬಿಟ್ಟು ಎಲ್ಲ ಸ್ಯಾನಿಟರಿ ಮನೆಗಳಿಗೆ ನುಗ್ತಾ ಇದೆ. NGTಗೆ ಹಾಕ್ಬೇಕಾ ನಿನ್ನ? ಹೇಳು, NGTಗೂ ಕಂಪ್ಲೇಂಟ್ ಕೊಡ್ತೀನಿ ನಿನ್ನ ಮೇಲೆ. ಸ್ಯಾನಿಟರಿನ ಡಿಸ್ಟರ್ಬ್ ಮಾಡ್ತೀಯಾ ಅಂತ ನೋಡ್ತಾ ಇದ್ದೀನಿ. ನೋಡು, ನಾನು ಹೇಳ್ತಾ ಇದ್ದೀನಿ 108 ಸಮಸ್ಯೆ ಇಲ್ಲಿದೆ. ನೀನು ಹುಟ್ಟಿಸ್ಕೋಬೇಡಿ. ಮಾಡ್ಕೊಂಡ್ಬಿಟ್ಟಿದ್ದೀರಾ, ಹೋಗ್ಬಿಡಿ ಸುಮ್ಮನೆ. ಬೋಕಸ್ ಪೇಪರ್ಗಳನ್ನ ಇಲ್ಲಿ ತಂದ್ಬಿಟ್ಟು ಸರ್ವೆ ಇಲ್ಲಿ ಬರುತ್ತೆ ಅಲ್ಲಿ ಬರುತ್ತೆ ಅಂತೆಲ್ಲ ಹೇಳ್ಬೇಡಿ. ಸರ್ವೆ ಬಂದರೆ ಫಸ್ಟು ಮಾರಕ್ಕೆ ಮಾಡ್ಕೋ ಇದನ್ನು ರಾಜಕಾಲುವೆ. ಯಾವ ಬೋಕಸ್ ಪೇಪರು, GPA, ಸೇಲ್ ಡೀಡು ಯಾವುದು ಇಲ್ಲ. ಇದು 1944 ಅಕ್ವಿಸೇಷನ್ ಆಗಿರೋ ಜಾಗ. 1944 ಏನು ಯಾರಿಗೂ NOC ಕೊಡಲಿಲ್ಲ. BDA NOC ಕೊಡಲಿಲ್ಲ ಅಂದಮೇಲೆ ಇದು BDA ಪ್ರಾಪರ್ಟಿ ಆಗಿತ್ತು. BDA ಆದಮೇಲೆ ಅದು ಕಾರ್ಪೊರೇಷನ್ಗೆ ಹೋಗಿ ಕಾರ್ಪೊರೇಷನಿಂದ ಸ್ಲಮ್ ಬೋರ್ಡ್ಗೆ ಹೊಂಟೋಯ್ತು. ಆಮೇಲೆ ಯಾವ ಪೇಪರ್ ನಿಮ್ದು ಬಂದು ಇಲ್ಲಿ ನಡೀತದೆ? ಬೋಕಸ್ ಪೇಪರು ಯಾವ್ದು ನಡೀತದೆ? ಯಾಕೆ ಬೋಕಸ್ ಪೇಪರ್ ತರ್ತೀರಾ? ಯಾರು ಮಾಡಿದ್ರ? ಮತ್ತೆ ಇದೇನ್ ಜಾಗ ಗೊತ್ತಾ? ಹೋಗ್ಲಿ, ಇದೇನ್ ಜಾಗ ಗೊತ್ತಾ? ಏನ್ ಜಾಗ ಗೊತ್ತೇನ್ರಿ? BDA ಅಕ್ವಿಸೇಷನ್ ಪ್ರಾಪರ್ಟಿ ರೀ. ಲೇವೇಟ್ ಮಾಡಿರೋ ಜಾಗ ಇದು. ಲೇವೇಟ್ ಮಾಡಿರೋ ಜಾಗನ ನಿಮ್ಗೆ ನೀರು ಕುಡ್ದು ಕಾಂಪ್ಲೆಕ್ಸ್ ಕಟ್ಟಿದ್ದೀರಾ. ಅದ್ರ ಮೇಲೆ ಡಿನೋಟಿಫಿಕೇಶನ್ ಕೇಸ್ ಮೇಲೆ ಹೋಗ್ಬೇಕಾಗುತ್ತೆ. 108 ಅಲ್ಲ ನಾನು ಹೇಳ್ತಾ ಇರೋದು. ತುಂಬಾ ಇದೆ ಪ್ರಾಬ್ಲಮ್. ಮಾಡ್ಕೊಂಬೇಡಿ, ಹೋಗಿ ಆರಾಮಾಗಿ. ಸುಮ್ಮನೆ ಇಷ್ಟಕ್ಕೆ ಹೋಗಿ ಯಾಕೆ ಕೆಡಿಸ್ಕೊತೀರಾ? ಗೌರವತವಾಗಿ ಅವ್ರದೇ ಹೆಸರು ಹಾಕ್ತೀವಿ ಅಂತ ಹೇಳಿದೀವಿ ನೀವು MP ಅವ್ರಿಗೆ. GM ಸಿದ್ದೇಶ್ಪುರ್ ಲೇಔಟ್ ಅಂತ ಜಾಗ ಕಟ್ತೀವಿ ಸರ್, ಸ್ಲಮ್ ಅವ್ರಿಗೆ ಜನ ಕಟ್ಟಿಸ್ಬಿಟ್ಟು ಅಂತ ಹೇಳಿದೀವಿ. ಆ ಗಣ್ಯತೆ ನಾವು ಕಾಪಾಡ್ಕೊಳಕ್ಕೆ ಹೇಳಿದ್ವಿ. ಇಲ್ಲ ಅಂದ್ರೆ ಅವ್ರ ಮೇಲೂ ಸೇರಿಸಿ ಲೋಕಾಯುಕ್ತಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಲ್ಯಾಂಡ್ ಗ್ಯಾಬ್ರಿಂಗ್ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ತೀನಿ. ನೀವು ಅಳಿಬೇಕಾಗುತ್ತೆ. ಈಗಲೇ ಊರು ಹರಿತಿದೆ ದಾವಣಗೆರೆಯಲ್ಲಿ ನಿಮ್ಮ ಸಾಹೇಬ್ರ ಬಗ್ಗೆ. ಇಲ್ಲೂ ಹರಿಸ್ಕೊಂಬೇಡಿ. ನಾನೇನಿಲ್ಲ, ತಗೊಂಡೋಗ್ಬಿಟ್ಟು ಮಲ್ಲಿಕಾರ್ಜುನ್ ಕೊಟ್ಬಿಡ್ತೀನಿ ಆಪೋಸಿಷನ್ ಕ್ಯಾಂಡಿಡೇಟ್. ಅದಕ್ಕೆ ಹೇಳ್ತಾ ಇರೋದು, ನೀವು ಎಂಟ್ರಿ ಆಗ್ಬೇಡಿ. ಬರಬಾರ್ದು ಸರ್ ಒಳಗಡೆ. ಅಲ್ಲ ಡೈವರ್ಟ್ ಅಲ್ಲ ಇರೋಲ್ಲ. ಎಲ್ಲ ಹೇಳ್ಬೇಕು ಸರ್, ಎಲ್ಲ ಹೇಳ್ಬೇಕು. ಎಲ್ಲ ಹೇಳ್ತಿದ್ದಾರೆ. ಅದಕ್ಕೆ ಯಾವನಂತ ಈಗ ಹೇಳೋದೇ ಕರ್ಸಿ ಎದುರ್ಕೊಂಡು ನಿಲ್ಲಿಸ್ತಿದ್ದೆ. ಈಗ ನೀವು ಇದನ್ನಷ್ಟೇ ಸುಸಂಬದ್ಧ, ಅಸಂಬದ್ಧ, ನಿಮ್ಗೆ ಅಷ್ಟೇ ಮಾತಾಡಿ. ಸರ್ ನಿಮಗೆ ಈವರೆಗೂ ಇದಕ್ಕೆ ಸಂಬಂಧಪಟ್ಟಿದ್ದು ಮಾತಾಡ್ತಿದ್ರೆ ನಾನು ಒಪ್ಕೊಂಡು ಸುಮ್ಮನೆ ಕೇಳ್ಕೊಂಡಿದ್ದೇನೆ. ನೀವು ಅವರು ಅಲ್ಲೇನೋ ಮಾಡಿದ್ದಾರೆ, ಅಲ್ಲೆಲ್ಲ ನಾನು ಇನ್ಸ್ಪೆಕ್ಟರ್ ಮುಂದೆ ನಾನು ಅದಕ್ಕೆಲ್ಲ ವಿಟ್ನೆಸ್ ಆಗಲ್ಲ. ಇನ್ಸ್ಪೆಕ್ಟರ್ ಮುಂದೆ ಹಿಂಗೆಲ್ಲ ಮಾತಾಡಿದ್ರೆ ನೀವು ನಾನು ಇಲ್ದಿರೋ ಮಾತಾಡ್ಕೊಳ್ಳಿ. ಪೊಲೀಸರು ವಿಟ್ನೆಸ್ ಆಗಲ್ಲ ಅಂದ್ರೆ ಒಂದ್ ನಿಮಿಷ ಸರ್, ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೌದು, ಮಾತಾಡಿ. ಇದನ್ನ ಮಾಡಿದೀರಾ ಸ್ವಾಮಿ ಕೇಳಿಲ್ಲ, ನೀವೇನ್ ಮಾಡಿದೀರಾ? ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ನಿಮ್ಗೆ ಕಂಪ್ಲೇಂಟ್ ಸಂಬಂಧಪಟ್ಟವ್ರು ಬರ್ದಿದ್ದೀವಿ. ಏನ್ ಬರ್ದಿದ್ದೀರಾ? ಅವ್ರಿಗೆ ಅವ್ರ ಜಾಗ ಎಲ್ಲಿದೆ ತೋರಿಸಿ ಅವ್ರಿಗೆ ರಕ್ಷಣೆ ಕೊಡಿ ಅಂತೇಳಿ. ಸ್ಲಮ್ ಬೋರ್ಡ್ ನೀವು ರಕ್ಷಣೆ ಕೊಡ್ಬೇಕಲ್ಲ ಫಸ್ಟ್. ಅವ್ರು ಬರ್ಬೇಕಲ್ಲ, ಸ್ಲಮ್ ಬೋರ್ಡ್ ಅವರು ನಿರ್ದಿಷ್ಟವಾಗಿ ಖಚಿತವಾಗಿ ತೋರಿಸಬೇಕಲ್ಲ ಜಾಗನ. ಹೋಗ್ತಾ ಇದಾರಲ್ಲ ಬರ್ಬೇಕಲ್ಲ, ನಿಂತ್ಕೊಳ್ಬೇಕಲ್ಲ. ಸರ್ವೇರ್ ಕರ್ಕೊಂಡ್ಬಂದು ಈ ಜಾಗ ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ, ನಿರ್ದಿಷ್ಟವಾಗಿ ಖಚಿತವಾಗಿ ಅಂತ ತೋರಿಸ್ಬೇಕು ಅವರು. ಅದಕ್ಕೆ ನಾನು ರಕ್ಷಣೆ ಕೊಡ್ಬೇಕು. ಅವ್ರು ಬಂದು ನಿಂತ್ಕೊಂಡು ತೋರಿಸ್ಬೇಕು. ಪೊಲೀಸರಿಗೆ ಏನ್ ಗೊತ್ತ? ಪೊಲೀಸರು ರಕ್ಷಣೆ ಕೊಡೋದಷ್ಟೇ ಕೆಲಸ. ಸಂಬಂಧಪಟ್ಟವ್ರದ್ದು ಅಷ್ಟೇ ಜಾಗ ತೋರಿಸೋ ಜಾಗ ಅವ್ರದ್ದು. ಪೊಲೀಸರಿಗೆ ಇನ್ನೊಂದು ಕೂಡ ಇದೆ, ಅನಾಮಿಕವಾಗಿ ಎಂಟ್ರಿ ಯಾರನ್ನೂ ಆಗದಿದ್ರೆ ಅದನ್ನ ನೀವು ತಡೆಸಬೇಕು ಅಂತಾನು ಕೂಡ ಇದೆ. ಅದನ್ನು ನೀವು ಮಾಡಿ, ಬೇರೆ ಏನ್ ಮಾಡಬೇಡಿ. ಅದನ್ನು ನೀವು ಮಾಡ್ಕೊಳ್ಳಿ. ಕಂಪ್ಲೇಂಟ್ ಕೊಡ್ರಿ ಎಲ್ಲಾರು ಮಹಾಬಲ್ ಮೇಲೆ. ನೋಡಿ ಇವ್ರ ಹೆಸರು ತಗೊಳ್ಳಿ, ಗಾಡಿ ಓನರ್ ಯಾವ್ದಂತ RC ಬುಕ್ ಕಾಪಿ ತಗೊಳ್ಳಿ. ಇಂಥ ಗಾಡಿ ಇಂಥ ಸಮಯದಲ್ಲಿ ಗೌರ್ಮೆಂಟ್ ಪ್ರಾಪರ್ಟಿ ಬಂದು ಕೆಲಸ ಮಾಡ್ತಿದೆ ಅಂತ ಕೊಡಿ. ಫಿಟ್ನೆಸ್ ಆಫ್ ದ ಇನ್ಸ್ಪೆಕ್ಟರ್ ಆಫ್ ಇವರೇ ಸಾಹೇಬ್ರೆ ಇದ್ದಾರೆ, ಕೆಲಸ ಮಾಡಿದ್ದಕ್ಕೆ ಪ್ರೂಫ್ ಅಂತ ಕಂಪ್ಲೇಂಟ್ ಕೊಡೋಣ. 100 ಜನ 100 ಕಂಪ್ಲೇಂಟ್ ಕೊಡ್ರಿ. ಅವ್ನು ಓಡ್ಲಿ, ಕೊಡ್ರಿ. ಅಟ್ರಾಸಿಟಿ ಮಾಡ್ರಿ ಅವನ ಮೇಲೆ. SC ST ಗಳಿಗೆ ವಿರೋಧ ಮಾಡ್ತಾವ್ರಂತ ಕಂಪ್ಲೇಂಟ್ ಕೊಡ್ರಿ. 100 ಸತಿ ಅವ್ನು ಕೋರ್ಟ್ ಅಲ್ಲಿ ಜಾಗಕ್ಕೆ ಅಷ್ಟಕ್ಕೆ ಜಾಗ ಬಿಟ್ಟು ಓಡೋಗ್ಬೇಕು ಮಾಡ್ರಿ. ಅವತ್ತೇ ಹೇಳ್ದೆ ನಾನು ಈ ಕೆಲಸ ಮಾಡೋಣ ಅಂತ. ಇರ್ಲಿ ಅಂತ ಏನೂ ಆಗಲ್ಲ. ಬಟ್ಟೆ ಬಿಚ್ಚಿ ಓಡಿಸ್ಬಿಡ್ತಾರೆ, ತಿಳ್ಕೊಳ್ಳಿ. ಜನ ಆದಂಥವ್ರು ನೀವು, ನಿಮಗೆ ಬೇಕು ಅಂತಿದ್ರೆ ನೀವು ಅದನ್ನ ತಗೊಳ್ಳಿ ಅಷ್ಟೇ. ನಾನು ಬಂದು ನನ್ನ ಮನೆಗೋ ನಮ್ಮ ಅಣ್ಣ ತಮ್ಮ ಯಾರಿಗೂ ಮಾಡಿಲ್ಲ. ಅಟ್ರಾಸಿಟಿ ಕೇಸ್ ಬುಕ್ ಮಾಡಿ ಹೋಗಿ.
ನನ್ನ ಮೇಲಲ್ಲ, ಎಲ್ಲರ ಮೇಲೂ ಮಾಡಿ. ನಾನೇ ಈ ವಿರೋಧ ಕೆಲಸ ಮಾಡಿದ್ರೆ ನನ್ನ ಮೇಲೆ ಸೇರಿಸಿ ಕೊಡಿ ಕಂಪ್ಲೇಂಟ್. ಓಪನ್ ಆಗಿ ಹೇಳ್ತೀವಿ, ನಾವು ಅನುಭವಿಸೋಕೆ ರೆಡಿ ಇದ್ದೀವಿ. ಕೊಡಿ ಅಟ್ರಾಸಿಟಿ. ಅದಕ್ಕೆ ಅಂದಣ್ಣ ಕೊಡಲ್ಲ ಹುಡುಕೋಬೇಕು ಅನ್ನೋದು ರೆಡಿ ಮಾಡೋಣ. ಬಾ ರೆಡಿ ಮಾಡು, ಎಲ್ಲ ಇದು ಮಾಡೋಣ. ನೀವು ಹೋಗೋಣ, ಪಿಟಿಷನ್ ಕೊಡಿ, ಇಲ್ಲೂ ಕೊಡಿ, ಡಿಸ್ಟ್ರಿಕ್ಟ್ ಹತ್ರ ನಡೀರಿ ಹೋಗೋಣ. ಅವ್ರದ್ದೇನ ಇದ್ರೆ ಅವ್ರು ಕೋರ್ಟ್ ಆರ್ಡರ್ ತಂದ್ಬಿಟ್ಟು ಕೆಲಸ ಮಾಡಿ. ಕ್ರಿಮಿನಲ್ ಕೇಸ್ ವಿತೌಟ್ ಕೋರ್ಟ್ ಆರ್ಡರ್ ತಂದು ಮಾಡಲೇಬಾರ್ದು. 60 ವರ್ಷಕ್ಕೆ ದೂರ ಕೊಡ್ತಾರೆ. ಅವ್ರು ಮಾಡ್ತಾ ಇರೋದೆಲ್ಲ ಇದೇನು ಎಲ್ಲ ಬ್ಯಾಡ್ ಆಗಿ ತಗೊಂಡ್ಬಂದಿಟ್ಬಿಟ್ಟಿದ್ರೆ ಅದರಿಂದ ದೂರ ಕೊಟ್ಟಿದ್ದೀವಿ. ಬೆಂಬೂರು ಕರನ್ನು ಕೊಟ್ಟಿದ್ದೀವಿ. ಎಲ್ಲ ಕಡೆ ಕಾನೂನು ಸುವ್ಯವಸ್ಥೆಯಿಂದಲೇ ಆಗ್ಬೇಕಂದ್ರೆ ಕೊಡ್ತಾ ಇದ್ದೀವಿ. ಇಲ್ಲೆಲ್ಲ ವಿರುದ್ಧವಾಗಿಯೇ ನಡೀತದೆ. ಇಲ್ಲೆಲ್ಲ ನಮ್ಮ ಊರವ್ರನ್ನೆಲ್ಲ ತಂದಿಟ್ಬಿಟ್ಟು ಎಲ್ರಿಗೂ ಜಗಳ ಮಾಡಿಬಿಟ್ಟು ಅವ್ರು ಏನು ಮಾಡ್ತಾರೆ ಗೊತ್ತಾಗ, ಲೋಕಲ್ ಎಷ್ಟೇ ಕೊಡ್ತಾರೆ, ನಾವು ಮಾತಾಡಲ್ಲ ಅಂತ. ಲೋಕಲ್ ಎಷ್ಟು ಎಲ್ಲ ರೀ, ನನ್ನ ಜೊತೆ ಹುಟ್ಟಿದವ್ನು ಬಂದ್ರೆ ಅವ್ನ ವಿರೋಧ ನಿಂತ್ಕೋತೀನಿ ಊರಿಗೆ ಬರ್ತಾರೆ. ತಿಳ್ಕೊಳ್ರಿ, ಏನಾದರೂ ಪರವಾಗಿಲ್ಲ ರೀ, ಆಗಲಿ ಹೋಗ್ಬಿಟ್ಟಿದ್ರು. ಏನು ಜೀವ ಹೋಗುತ್ತಾ, ಇನ್ನೇನೋದು ಏನೂ ಹೋಗಲ್ಲ, ಊಟಕ್ಕೇನೋ ಹೋಗೋದು ಏನೂ ಆಗಲ್ಲ. ಅಲ್ಲೇನೇ ಕೆಲ್ಸಕೊಳ್ಳಲ್ಲ. ನೀವು ಆರಾಮಾಗಿ ನೀವು ಬಂದಿದ್ದಾರಲ್ವಾ, ಅವ್ರಿಗೂ ಹೇಳಿದ್ವಿ, ದೊಡ್ಡವ್ರಿಗೂ ಹೇಳಿದ್ದೀವಿ, ಹೆಲ್ಪ್ ಮಾಡಕ್ಕೆ ಮಾಡಿ ತೋರಿಸಿದ್ದೀನಿ. ಅಷ್ಟೆಲ್ಲ ಆದಮೇಲೆ ಆಯಿತು ನಾವು ಡಿಸ್ಟರ್ಬ್ ಮಾಡಲ್ಲ ಷಣ್ಮುಖ ಅಂತ ಗಟ್ಟಿ ಇದನ್ನ ಕಾಂಕ್ರೀಟ್ ಆಗೋದು ಬಿಟ್ಟಿದ್ವಿ. ಅವತ್ತು ಅವ್ರು ಮಾಡಿಕೊಟ್ರು, ನಾವು ಸುಮ್ಮನೆ ಇಲ್ಲ. ಹಿಂಗೆ ಕಾಂಕ್ರೀಟ್ ಹಾಕೊಂಡ್ಬಿಟ್ಟು ಈಗ ಇನ್ನೂ ಇನ್ನು ಮುಂದೆ ಹೋಗ್ತಾರೆ. ರಾಜಕಾಲುವೆ ಓಪನ್ ಮಾಡ್ತೀವಿ, ಏನು ಯಾಕೆ ರಾಜಕಾಲುವೆ ಓಪನ್ ಮಾಡ್ತಿದ್ದೀರ? ನಿಮಗೂ ರಾಜಕಾಲಕ್ಕೆ ಏನು ಸಂಬಂಧ? ಏನು ಸಂಬಂಧ ಇದೆ? ಒತ್ತುವರಿ ಮಾಡ್ಕೊಂಡಿರೋದೇ ಸಂಬಂಧ. ನಿಮ್ಗೇನು ರೀ ಸಂಬಳ ಕೊಡ್ತಾರೆ, ನೆಮ್ಮದಿಯಾಗಿರಿ. ಬರೋರು ಜೀವನದಲ್ಲಿ ಯಾಕೆ ಬಂದಿದೆಲ್ಲ ಆದರೂ ಇನ್ನೂ ನಿಂತ್ಕೊಂಡ್ರೆ ನಮ್ಮ ಜೊತೆ ನಿಂತ್ಕೊಂಡು ಸಪೋರ್ಟ್ ಮಾಡೋ 4 ಜನಕ್ಕೆ ಮನೆ ಕೊಡ್ತಾರೆ. ಇಲ್ಲಿ ನೋಡಿ, ನಾವು ಹೇಳ್ತಾ ನೋಡಿ, ಮುಂದುಗಡೆ ನೋಡಿ ಸೈಟು, ಆ ಸೈಟಿಗೂ ಬೋಕಸ್ ಪೇಪರ್ ಕ್ರಿಯೇಟ್ ಮಾಡಿದ್ದಾರೆ. ಆ ಪೇಪರ್ ಕಾಪಿ ಸಿಕ್ಕಿದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ.